ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಷಾಢ ಮಾಸದಲ್ಲಿ ಕೇರಳದಲ್ಲಿ ಮಾಡೋ ಔಷಧಿದು ಗಂಜಿ ಇದು. ಎಲ್ಲ ಔಷಧಿಗಳು ನನಗಿಲ್ಲಿ ಸಿಗಲ್ಲ ಅಂತ ನಾನು ರೆಡಿಮೇಡ್ ಆಗಿ ಎಲ್ಲನೂ ತೊಗೊಂಡಿರೋದು. ಇದು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ, ಇದರಲ್ಲಿ ಏನೇನೆಲ್ಲ ಇದೆ ಅಂತ. ನನಗೂ ಗೊತ್ತಿಲ್ಲ ಆ್ಯಕ್ಚುಲಿ ಇದರೊಳಗಡೆ ಏನಿದೆ ಅಂತ, ಹೆಂಗಿರುತ್ತೆ ಅಂತ. ಓಪನ್ ಮಾಡ್ತೀನಿ ರೀ. ನೋಡಿ, ಹಿಂಗಿದೆ ಐಟಮು. ಒಂದಿದು, ಇನ್ನೊಂದಿದು, ಇದು ಇದು ಇದೊಂಥರ ಅಕ್ಕಿ, ಅದೇ ಬ್ಲ್ಯಾಕ್ ರೈಸ್ ಬರುತ್ತಲ್ವ ಆ ಥರ. ಮಾಡೋವಾಗ ತೋರಿಸ್ತೀನಿ ಹೆಂಗೆ ಮಾಡ್ತಾಯಿದ್ದೀನಿ ಅಂತ. ಇದು ಯಾವ ಥರ ಪ್ರಿಪೇರ್ ಮಾಡಬೇಕು ಅಂತ ಈ ಪ್ಯಾಕೆಟ್ದು ಸೈಡಲ್ಲೇ ಕೊಟ್ಟಿದ್ದಾರೆ. ಇಂಗ್ಲೀಷಲ್ಲೂ ಕೊಟ್ಟಿದ್ದಾರೆ, ಮಲಯಾಳಮಲ್ಲೂ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇದು ಸ್ವಲ್ಪ ಮುಂಚೆನೇ ಹಾಕಬೇಕಿತ್ತು ಇದ್ರದ್ದು ವಿಡಿಯೋ. ನಾನು ಇದು ತಂದಿಟ್ಟು ಸ್ವಲ್ಪ ದಿನ ಆಯಿತು. ಮಾಡೋಣ ಬನ್ನಿ. ಆ ಪ್ಯಾಕೆಟ್ ಒಳಗಡೆನೂ ಒಂದು ಪೇಪರ್ ಇತ್ತು ಯಾವ ಥರ ಮಾಡಬೇಕು ಅಂತ. 2 ಭಾಷೆನಲ್ಲೂ ಕೊಟ್ಟಿದ್ದಾರೆ. ಯಾರಿಗಾದ್ರೂ ಇದು ಸಿಗೋದಾದರೆ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ ಔಷಧ ಗಂಜಿ. ಇದಕ್ಕೆ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ, ಮಲಯಾಳಮಲ್ಲಿ ವರಾರಿ ಅಂತಾರೆ. ಇದೆಲ್ಲ ಔಷಧ ಪುಡಿಗಳು. ಇದು ಮತ್ತು ಮೆಂತ್ಯ ಮತ್ತು ಆಶಾಳಿ ಅಂತ. ಇದೆಲ್ಲ ಯೂಸ್ ಮಾಡಿ ಹೆಂಗೆ ಔಷಧ ಗಂಜಿ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಪಾತ್ರೆಯಲ್ಲಿ 1 ಲೀಟ್ರಷ್ಟು ನೀರು ತಗೊಂಡಿದ್ದೀನಿ. ಅದರಲ್ಲಿರೋ ಪಚ್ಚಮರನ ಚೂರ್ಣಂ ಅಂತ, ಇದು 1 ಟೀ ಸ್ಪೂನು ಹಾಕ್ಬಿಟ್ಟು ಒಂದು 5 ನಿಮಿಷ ಕುದಿಸ್ಬೇಕಂತೆ. ಕುದಿಸ್ಬಿಟ್ಟು ಆಮೇಲೆ ಫಿಲ್ಟರ್ ಮಾಡಬೇಕು. ಕುದಿಸೋಣ ಈಗ. ಇದರಲ್ಲಿ 1 ಟೀ ಸ್ಪೂನ್ ಹಾಕ್ತೀನಿ ಪೌಡ್ರು. ಒಂದು ಟೀ ಸ್ಪೂನ್ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಕುದಿಸ್ಕೊಳ್ಳೋಣ. ಇದೀಗ ಚೆನ್ನಾಗಿ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಒಂದು 5 ನಿಮಿಷ ಕುದ್ದಿದೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈಗ ಇದನ್ನೆಲ್ಲ ಫಿಲ್ಟರ್ ಮಾಡಬೇಕು. ಅದನ್ನು ಇನ್ನೊಂದು ಪಾತ್ರೆಗೆ ಫಿಲ್ಟರ್ ಮಾಡ್ತಾಯಿದ್ದೀನಿ. ಈಗ ಈ ಕುದಿಸಿ ಫಿಲ್ಟರ್ ಮಾಡಿರೋ ನೀರಿದೆಯಲ್ಲ, ಅದಕ್ಕೆ ಒಂದು 1/4 ಕಪ್ಪಷ್ಟು ಅದರಲ್ಲಿ ಇದ್ದಿದ್ದಲ್ವ ನವರೆ ಅರಿ, ಅದನ್ನು ಹಾಕ್ತಾಯಿದ್ದೀನಿ. ನವರ ಅಕ್ಕಿ. ಅದ್ರ ಜೊತೆಗೇನೆ ಮೆಂತ್ಯ ಮತ್ತು ಆಶಾಳಿ ಅಂತ 1/4 ಟೀ ಸ್ಪೂನಷ್ಟು. ಅದರಲ್ಲಿ ಎಷ್ಟೆಷ್ಟು ಅವ್ರು ಹಾಕಕ್ಕೆ ಹೇಳಿದಾರೋ ಅಷ್ಟೇ ಹಾಕ್ತಿರೋದು. ಅದನ್ನು ಹಾಕ್ತಾಯಿದ್ದೀನಿ. ಸ್ಟವ್ ಆನ್ ಮಾಡಿದ್ದೀನಿ. ಇದನ್ನೆಲ್ಲ ಈಗ ಈ ನೀರಲ್ಲೇ ಬೇಯಿಸ್ಕೋಬೇಕು. ಚೆನ್ನಾಗಿ ಬೇಯಲಿ ಇದು. ಇದೀಗ ಚೆನ್ನಾಗಿ ಬೆಂದಿದೆ. ಇದರಲ್ಲಿ ಮಿಕ್ಕಿರೋದು ಸೇರಿಸ್ಬೇಕಾಗಿರೋದೆಲ್ಲ ಸೇರಿಸೋಣ. ಎರಡು ಥರ ಔಷಧಿದು ಪ್ಯಾಕೆಟ್ ಇತ್ತಲ್ವ, ಫಸ್ಟ್ ಒಂದು ನೀರು ಕುದಿಸ್ದೆ. ಇನ್ನೊಂದು ಪ್ಯಾಕೆಟಲ್ಲಿರೋದು 1 ಟೀ ಸ್ಪೂನ್ ಅಷ್ಟು ಈ ಬೇಯಿಸಿರೋ ಅಕ್ಕಿ ಇದಕ್ಕೆ ಹಾಕ್ತಾಯಿದ್ದೀನಿ. ಆಮೇಲೆ ಅರ್ಧ ಕಪ್ನಷ್ಟು ತೆಂಗಿನಕಾಯಿ ಹಾಲು. ಆ ಔಷಧಿದು ಪೌಡರು ಮತ್ತು ತೆಂಗಿನಕಾಯಿ ಹಾಲು ಹಾಕಿದ್ಮೇಲೆ ನಾನೇನು ಕುದಿಸಿಲ್ಲ ಅದನ್ನು. ಇಲ್ಲಿ ತೆಂಗಿನಕಾಯಿ ಹಾಲೆಲ್ಲ ಸೇರಿಸಿದ್ಮೇಲೆ ಟೇಸ್ಟ್ ನೋಡಿದೆ. ಅವು ಔಷಧಿಗಳು ಹಾಕಿದರೆ ಅದ್ರ ಟೇಸ್ಟ್ ಹೆಂಗಿರುತ್ತೆ ಆ ಟೇಸ್ಟ್ ಥರ ಇತ್ತು. ಅದು ನಮ್ಮ ಕೈಯಲ್ಲಿ ಅಷ್ಟು ತಿನ್ನೋಕ್ಕಾಗಲ್ಲ ಅಂತ ನಾನು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ಒಗ್ಗರಣೆ ಕೊಡೋಕ್ಕಿಂತ ಮುಂಚೆ ಸ್ವಲ್ಪ ತುಪ್ಪದಲ್ಲಿ ಸಾಂಬಾರು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಅದಕ್ಕೊಂದು ಒಗ್ಗರಣೆ ಕೊಡೋಣ. ಇದು ಉಪ್ಪು ನಿಮಗೆ ಆ ಟೇಸ್ಟ್ ಇಷ್ಟ ಅಂದರೆ ನೀವು ಹಂಗೆ ತಿನ್ಕೊಳ್ಳಿ, ಇಲ್ಲ ಅಂದರೆ ಇದೇ ಥರ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಒಗ್ಗರಣೆ ಕೊಟ್ಟು ತಿನ್ನೋಣ, ಕುಡಿಯೋಣ.
ಸ್ವಲ್ಪ ಸಾಂಬಾರು ಈರುಳ್ಳಿ ತುಪ್ಪದಲ್ಲಿ ಹುರ್ಕೊಂಡು ಹಾಕಿದ್ದೀನಿ. ಇದೀಗ ರೆಡಿಯಾಗಿದೆ. ಇದನ್ನು ಕುಡಿಯೋಕೆ ಹೋಗ್ತಾ ಇದ್ದೀನಿ ಇವಾಗ. ಉಪ್ಪು ಬೇಡ ಅಂದರೆ ನಿಮಗೆ ಬೆಲ್ಲ ಕೂಡ ಹಾಕ್ಬೋದು. ಇದಿಷ್ಟೇ, ಇದು ರೆಡಿಯಾಗಿದೆ. ಯಾವಾಗಲೂ ಈ ನಡುವೆ ಹುಷಾರು ತಪ್ಪೋ ಥರ ಆಗ್ತಾಯಿದೆ ಯಾವಾಗಲೂ. ಅದೆಲ್ಲ ಫೇಸಲ್ಲಿ ಹಂಗೆ ತೋರಿಸುತ್ತಲ್ವ, ಅದಕ್ಕೆ ಇನ್ಮೇಲೆ ನಾನು ಇಂಟ್ರೋ ಔಟ್ ಹೇಳೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ ಹುಷಾರು ಸರಿ, ನನ್ನ ಆರೋಗ್ಯ ಎಲ್ಲ ಸರಿಯಾಗಿ ವಾಪಸ್ ಬಂದರೆ ಮತ್ತೆ ಹಳೆ ಥರನೇ ವೀಡಿಯೋ ಮಾಡ್ಕೊಳ್ಳೋಣ ಅಂತ. ಈಗ ಸದ್ಯಕ್ಕೆ ಯಾವಾಗಲೂ ಹುಷಾರು ತಪ್ತಾಯಿದೆ, ಅದಕ್ಕೆ ಎಲ್ಲರೂ ಕ್ಷಮಿಸ್ಬಿಡಿ. ಇವಾಗ ಇದನ್ನು ಕುಡಿಯೋಕ್ಕೆ ಹೋಗ್ತಾಯಿದ್ದೀನಿ. ಇದಿಷ್ಟೇ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋ ತನಕ ಎಲ್ರಿಗೂ ಬಾಯ್.